20ನೇ ತಾರೀಕಿಗೆ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಭಕ್ತರ ಒಂದು ಮೀಟಿಂಗ್ ಕರೆದಿದ್ದರು. ಅದಕ್ಕೆ ನಾವು ಪೂರ್ವಭಾವಿಯಾಗಿ ಎಲ್ಲ ಇಳಕಲ್ಲು ಮತ್ತು ಹುನಗುಂದ ತಾಲೂಕಿನ ಎಲ್ಲ ಪಂಚಮಸಾಲಿ ಮುಖಂಡರು 20ನೇ ತಾರೀಕಿಗೆ ಬಹುಸಂಖ್ಯೆಯಲ್ಲಿ ಅವರಿಗೆ ಬೆಂಬಲ ಸೂಚಿಸ್ಬೇಕಂದ್ಕಟ ನಾವೆಲ್ಲರೂ ಕೂಡಿ ಇವತ್ತು ಒಂದು ನಿರ್ಣಯ ಮಾಡಿವಿ. ಇಲ್ಲೇ ಟ್ರಸ್ಟ್ನವ್ರು ಏನರ ಅವ್ರನ್ನ ಮಠಕ್ಕೆ ಏನು ತೊಂದರೆ ಮಾಡಿದರು ಮತ್ತು ಅಜ್ಜರಿಗೆ ಏನು ತೊಂದರೆ ಮಾಡಿದಾರಪ್ಪ ಅಂದ್ರೆ ನಾವು ಇಡೀ ಕರ್ನಾಟಕದಂಥ ಎಲ್ಲ ಪಂಚಮಸಾಲಿಯರು ಅವ್ರ ಬೆಂಬಲ ನಿಂತು ಅವ್ರ ಮುಂದೆ ಅವ್ರು ಏನು ತೀರ್ಮಾನ ತೊಗೊಂತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಅಂದ್ಕಟ ನಮ್ಮ ಸಮಾಜ ವತಿಯಿಂದ ಇಲ್ಲಿ ಒಂದು ನಿರ್ಣಯ ಆಗೈತಿ. ಮತ್ತು ಅವರು ಈಗ ಯಾರೇ ಈಗ ಟ್ರಸ್ಟ್ ಅಧ್ಯಕ್ಷ ಆಗ್ಯಾರ. ಈಗ ಆ ಟ್ರಸ್ಟ್ನೊಳಗೆ ಆ ಮಠ ಓನ್ಲಿ ಆ ಟ್ರಸ್ಟ್ ಸಂಬಂಧಪಟ್ಟಿದ್ದಲ್ಲ, ಇಡೀ ನಮ್ಮ ರಾಜ್ಯದ ಪಂಚಮಸಾಲಿಗಳು ಕೂಡಿ ಕಟ್ಟಿದಂಥ ಮಠ ಅದು ಒಂದು ನಿರ್ವಹಣೆ ಮಾಡೋಕ್ಕಷ್ಟೇ ಅದನ್ನು ಒಂದು ಟ್ರಸ್ಟ್ ಮಾಡಿತ್ತು. ಅದಕ್ಕೆ ಮುಂದಿನ ದಿನದೊಳಗೆ ಬರೀ ಅದು 40 ಮಂದಿನ ಒಂದು ತೀರ್ಮಾನ ತೊಗೊಂಡ್ರಪ್ಪ ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಇಡೀ ರಾಜ್ಯ ತುಂಬಾ ಪಂಚಮಸಾಲಿ ಜನಾಂಗ ಭಾಳ ಇದೆ. ಆ ಎಲ್ಲ ಒಂದು ಅವ್ರ ಭಕ್ತರ ಒಂದು ಮನ್ಸಿಗೆ ನೋವು ಆತಪ್ಪ ಅಂದ್ರೆ ಮುಂದೆ ಆ ಪರಿಣಾಮಗಳನ್ನು ಭಾಳ ಎದುರಿಸ್ಬೇಕಾಗತ್ತೆ ಎಲ್ಲರೂ. ಅದಕ್ಕೆ ಶ್ರೀಗಳು ಒಂದು ಕಡೆ ವ್ಯಕ್ತಿಗೂ ಇವತ್ತು ಅದು ಭಾರತೀಯ ಜನತಾ ಪಕ್ಷ ಇರಬೇಕು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಆ ಸಮಾಜ ಒಂದು ವ್ಯಕ್ತಿ ನಿಂತಾಗ ಅವರು ಆ ಬೆಂಬಲ ಕೊಟ್ಟೋದು ಅಂತ ನಿರ್ದೇಶನ ಇದೆ ಅವ್ರದ್ದು. ಅವ್ರು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ ಅವರು. ಅದಕ್ಕೆ ಪಕ್ಷಾತೀತವಾಗಿ ನಮ್ಮ ಕೂಡಸಂಘ ಅಜ್ಜರು ಒಂದು ಎಲ್ಲ ನಮ್ಮ ಸಮಾಜಕ್ಕೆ 2 ಏಬರ್ಲ್ ಅಂದ್ಕಟ್ಟು ಇಲ್ಲಿಂದ 700 ಚಿಲ್ಲರ ಕಿಲೋಮೀಟರ್ಗಳನ್ನು ಎಲ್ಲ ಸಮಾಜ ಬಾಂಧವರು ಮತ್ತು ಎಲ್ಲ ಪಕ್ಷದವ್ರು ಕರ್ಕೊಂಡು ಹೋರಾಟ ಮಾಡ್ಯಾರ. ಅವರು ಒಂದೇ ಪಕ್ಷಕ್ಕೆ ಸೀಮಿತ ಅಲ್ಲ ಮತ್ತು ಅದರ ಟ್ರಸ್ಟಿಗೆ ಸೀಮಿತ ಅಲ್ಲ. ಅವರು ಇಡೀ ಭಕ್ತರ ಒಂದು ಹನಿ ಬೆವರು ಸುರಿಸಿ ಅವ್ರನ್ನ ಆ ಒಂದು ಮಠ ಕಟ್ಟದಂಥ ಒಂದು ಅದು ಶ್ರೀಗುರು ಪೀಠ. ಆ ಪೀಠಕ್ಕೆ ಏನು ತೊಂದರೆ ಆತಪ್ಪ ಅಂದ್ರೆ ನಾವು ಯಾರೂ ಸುಮ್ಮನಿರಲ್ಲ ಅಂದ್ಕಟ ಈ ಮುಖಾಂತರ ನಮ್ಮ ಮುಂದೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯದಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಹೊರಗಡೆ ಕೂಗು ಕೇಳಿ ಬರ್ತಾಯಿದೆ ಶ್ರೀಗಳ ಬದಲಾವಣೆ ಅಂತ. ಶ್ರೀಗಳ ಬದಲಾವಣೆ ಅಂದ್ರಪ್ಪ ಅಂದ್ರೇನು ಆ ಪೀಠದಿಂದ ಹೊರಗೆ ಹಾಕ್ಬೋದು ಅಷ್ಟೇ ಅವರು. ಆದರೆ ಜನರ ಒಂದು ಹೃದಯದಿಂದ ಹೊರಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರೇನೋ ತೀರ್ಮಾನ ತೊಗೊಂಡ್ರು ಅದಕ್ಕೆ ಮುಂದೆ ಅವರು ಅಜ್ಜರು ನಮ್ಮ ಶಾಶ್ವತವಾಗಿ ನಮ್ಮ ಪೀಠಕ್ಕೆ ಇರ್ತಾರೆ ಮತ್ತು ಅದ್ರ ಬಗ್ಗೆ ಯಾಣೆ ಮಾತೇ ಇಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.